ನಾನು ಬೇಗ ದುಡ್ಡು ಮಾಡ್ಬೇಕು, ನಾನು ಸಾಹುಕಾರ ಆಗ್ಬೇಕು ಅಂತ ಅನ್ಕೊಂಡು ಬಿಟೆಕ್ ಸ್ಟೂಡೆಂಟ್ ಒಬ್ಬ 20 ರಿಂದ 46 ಲಕ್ಷವರೆಗೂ ಟ್ರೇಡಿಂಗ್ ಅಲ್ಲಿ ಕಳ್ಕೊಂಡಿದ್ದಾನಂತೆ. ಅದು F&O ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾನೆ. ಸ್ಟೂಡೆಂಟ್ ಆಗಿದ್ರಿಂದ ಅವ್ನಿಗೆ ಏನು ನಯಾ ಪೈಸಾ ಇನ್ಕಮ್ ಇರಲಿಲ್ಲ. ಆದ್ರೆ ಅವ್ನು ಮಾಡಿದಾದ್ರೂ ಕೆಲಸ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ದುಡ್ಡು ಒಂದಷ್ಟು ಇಸ್ಕೊಂಡಿದ್ದಾನೆ, ಆಮೇಲೆ ಫ್ರೆಂಡ್ಸ್ ಹತ್ರ, ಮತ್ತೆ ಲೋನ್ ಆಪ್ಸ್, ಮತ್ತೆ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ತಗೊಂಡಿದ್ದಾನೆ. ಇಷ್ಟೆಲ್ಲ ತಗೊಂಡು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಲಾಂಗ್ ಟರ್ಮ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ರೆ ಅವನಿಗೆ ಬಹುಶಃ ಡಿವಿಡೆಂಡ್ಸ್ ಆದ್ರೂ ಸಿಕ್ಕಿರ್ತಿದ್ದೋ ಏನೋ, ಹೇಳಕ್ ಆಗಲ್ಲ ಅಲ್ವಾ. ಹಲವಾರು ಜನ ಒಳ್ಳೆ ಪ್ರೆಡಿಕ್ಷನ್ ಮಾಡೋರೇ ಹಲವಾರು ಜನಕ್ಕೆ ಲಾಸ್ ಆಗಿರುತ್ತೆ. ಇಲ್ಲಿ ಸ್ಪೆಷಲ್ ಆಗಿ ಏನ್ ಕಲಿಬೇಕು ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಇರುತ್ತೆ. ಅಂದ್ರೆ ನೀವೆಲ್ಲ ಕ್ಯಾಂಡಲ್ ಚಾರ್ಟ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಇವತ್ತೇನ್ ರೇಟ್ ಹೋಯ್ತು, ಮತ್ತೆ ಇದ್ರದ್ದೆಲ್ಲ ಡೀಟೇಲ್ ಅನಾಲಿಸಿಸ್ ಏನು, ಮತ್ತೆ ಅದ್ರಲ್ಲಿ ಓವರ್ ಆಲ್ ಆಗಿ ಯಾವ ತರ ಜನ ಹೂಡಿಕೆ ಮಾಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಕಂಪನಿ ಯಾವುದು ಅನ್ನೋದನ್ನ ನೋಡ್ಕೊಬೇಕಾಗುತ್ತೆ. ಈ ವಿಚಾರ ಅವ್ರ ಪೇರೆಂಟ್ಸ್ ಗೆ ಗೊತ್ತಿಲ್ಲ. ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ರಿಸ್ಕ್ ತಗೊಳ್ಳೋ ತಾಕತ್ ಇದೆ ಅಂತಂದ್ರೆ ಯಾರು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದಕ್ಕೆ ಹಲವಾರು ಜನ ಹೂಡಿಕೆದಾರರು ಏನ್ ಮಾಡ್ತಾರೆ, ತುಂಬಾ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದ್ರೆ ಇವ್ರು ಇನ್ವೆಸ್ಟ್ ಮಾಡಿದಾನೆ, ಇವ್ನಿಗೆ ಲಾಸ್ ಆಗಿದೆ, ಆದ್ರೆ ಇನ್ನೊಬ್ಬನಿಗೆ ಅದು ಲಾಭ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಈ ವಿಚಾರ ಬೆಳಕಕ್ಕೆ ಬಂದಿದ್ದಾದ್ರೂ ಹೆಂಗೆ ಅನ್ನೋದಾದ್ರೆ ಪ್ರತಿ ವರ್ಷ IT ರಿಟರ್ನ್ಸ್ ಫೈಲ್ ಮಾಡ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಅಕೌಂಟೆಂಟ್ ಗೆ ಗೊತ್ತಾಗಿರುತ್ತೆ, ಓ ಯಾಕಪ್ಪ ಇಷ್ಟೊಂದೆಲ್ಲ ಮಾಡಿದೆ, ಏನ್ ಪ್ರಾಬ್ಲಮ್ ಅಂದಾಗ ಫುಲ್ ಡೀಟೇಲ್ಸ್ ಹೇಳಿದಾನೆ. ಅವ್ನು ಯಾವ ಬೇಸಿಸ್ ಅಲ್ಲಿ ಅದನ್ನ ಸಾಲ ತಗೊಂಡ, ತಂದೆ ತಾಯಿ ತೀರಿಸ್ತಾರೆ ಅಂತ ತಗೊಂಡ, ಅಥವಾ ಫ್ಯೂಚರ್ಸ್ ಅಲ್ಲಿ ಅವನು ಫ್ಯೂಚರ್ ಅಂಡ್ ಆಪ್ಷನ್ ಮುಖಾಂತರ ಇಂದ ದುಡ್ಡು ಸಂಪಾದನೆ ಮಾಡಿ ಸಾಲ ತೀರಿಸ್ತೀನಿ ಅನ್ನೋದನ್ನ ಆಲೋಚನೆ ಇತ್ತ ಅವ್ನಿಗೆ, ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಇದು ಶಾರ್ಟ್ ಕಟ್ ರೂಟ್ ಹೋಗಿನೇ ಎಲ್ಲ ಏನ್ ಮಾಡ್ತಾ ಇರೋದೇ ಜಾಸ್ತಿ ಆಗಿದೆ. ಇನ್ನೊಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಿರೋದೇನಪ್ಪಾ ಅಂತಂದ್ರೆ, ಇವ್ನು ಸಾಲ ಹೇಗೆ ತೀರಿಸ್ತಾನೆ? ಸರಿ, ಸುಮಾರು 46 ಲಕ್ಷ ಅಂತಾನೆ ಇಟ್ಕೊಳ್ಳೋಣ, ಹೇಗೆ ತೀರಿಸ್ತಾನೆ ಇವನು? ತೀರ್ಸೋದಕ್ಕೆ ತುಂಬಾ ಕಷ್ಟ ಇದೆ. ಈ ವಿಚಾರ ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಜನ ನಾನು ಹೂಡಿಕೆ ಮಾಡ್ಬೇಕು ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಒಂದಷ್ಟು ಅಮೌಂಟ್ ಇಟ್ಕೊಂಡಿರ್ಬೋದಲ್ಲ ಅಲ್ವಾ. ಸೊ ಅವರು ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಒಂದಿರುತ್ತೆ. ಇದರಲ್ಲಿ ಯಾರಾದ್ರೂ ಅವರು ಹೂಡಿಕೆ ಮಾಡಿ ನಾನು ಬೇಗ ದುಡ್ಡು ಮಾಡ್ತೀನಿ, ಫಾಸ್ಟ್ ಮನಿ ಅಂತ ಏನಾದ್ರೂ ಒಂದು ಅನ್ಕೊಂಡಿದ್ರೆ ಅಷ್ಟೇ ಗೋವಿಂದ. ಸ್ಮಾರ್ಟ್ ಮಾಡ್ಲೇಬೇಕು ಅಂದ್ರೆ ಅದಕ್ಕೆ ಡೆಡಿಕೇಟೆಡ್ ಆಗಿರ್ಬೇಕು. ಪ್ರತಿಯೊಂದು ಡೀಟೇಲ್ಸ್ ನಾವು ತಿಳ್ಕೊಬೇಕಾಗಿರೋದು. ಅದಾದ್ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರುತ್ತೆ. ಏಕ್ದಮ್ ಆಗಿ ನಾನು ಸಾಹುಕಾರ ಆಗ್ತೀನಿ ನಾಳೆ ಬೆಳಿಗ್ಗೆ ಅನ್ಬಿಟ್ಟೆ ಇದೇ ಪ್ರಾಬ್ಲಮ್ ಆಗೋದು. ಹಲವಾರು ಈ ತರ ಆಗ್ತಾ ಇದೆ. ಇದು ಜಸ್ಟ್ ಒಂದು ಮುನ್ನೆಚ್ಚರಿಕೆ ಆದ ವಿಡಿಯೋ ಆಗಿರುತ್ತೆ ಅಷ್ಟೇ. ಈ ಒಬ್ಬ ಬಿಟೆಕ್ ಸ್ಟೂಡೆಂಟ್ ಅವರಿಂದ ನಾವೇನಪ್ಪ ಕಲ್ತಿದ್ದೀವತ್ತು ಅಂತಂದ್ರೆ, ಇನ್ವೆಸ್ಟ್ ಮಾಡುವುದಕ್ಕೂ ಮುಂಚೆ ಹಲವಾರು ಬಾರಿ ಯೋಚನೆ ಮಾಡ್ಬೇಕಾಗತ್ತೆ. ಅದು ಎಸ್ಪೆಷಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಅಂತ ಹೇಳ್ಬೋದಾಗಿದೆ.